ಮೇಲಾಟಗಳು ಅಂತ ಕರೀತಾರೆ. ಮೇಲಾಟಗಳು ಅಂತ ಹೇಳಿದ್ರೆ ಅಥ್ಲೆಟಿಕ್ಸ್ ಅಂತ. ಅದರಲ್ಲಿ ಟ್ರ್ಯಾಕ್ ಮತ್ತೆ ಫೀಲ್ಡ್ ಇವೆಂಟ್ ಅಂತ ಕರಿತೀವಿ. ಮೈದಾನ ಆಟಗಳು ಮತ್ತೆ ಗೆರೆಯಲ್ಲಿ ಓಡುವಂತ ಆಟಗಳು. ನೀವು ಮೊನ್ನೆ ಒಲಿಂಪಿಕ್ಸ್ ಹೋಗಿದ್ದೀರಿ, ಯಾವ ಊಟ ಹೊಡಿದ್ದೀರಾ? 100 ಮೀಟ್ರು, 200 ಮೀಟ್ರು, 400 ಮೀಟ್ರು, 800 ಮೀಟ್ರು, 1500, 3000, 5000 ಮೀಟ್ರು, ಕಿಲೋಮೀಟರ್. ಕಿಲೋಮೀಟರ್ ಗೊತ್ತಾಯ್ತಲ್ಲ? 1 ಕಿಲೋಮೀಟರ್ಗೆ ಎಷ್ಟು ಮೀಟ್ರು? 1000 ಮೀಟರ್. ಅಲ್ಲಿಗೆ 5 ಕಿಲೋಮೀಟರ್ ಅಂದ್ರೆ 5000 ಮೀಟರ್ ನಡಿಗೆ. ಇವೆಲ್ಲ ಭಾಗವಹಿಸ್ತೀರ. ಫೀಲ್ಡ್ ಇವೆಂಟ್ ಅಂತ ಹೇಳಿದ್ರೆ ಮೈದಾನದಲ್ಲಿ ಆಡುವಂಥದ್ದು. ಬುದ್ಧ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ, ಪೋಲೋ ವಾಲ್ಟ್ ಅಂತ ನೋಡಿದಿರಲ್ವಾ? ಪೋಲೋ ವಾಲ್ಟ್ ಹಿಂಗೆ ಕೋಲಲ್ಲಿ ಹಿಂಗೆ ಇಟ್ಕೊಬಂದು ಹಿಂಗ್ ಬಿಟ್ಟು ಮತ್ತೆ ಕ್ರಾಸ್ ಬಾರ್ ಮೇಲೆ ನೆಗಿತಿರಲ್ವಾ? ಅದಕ್ಕೆ ಪೋಲೋ ವಾಲ್ಟ್ ಅಂತ. ಇದು ಜಿಗಿತಗಳು ಅಂತ ಕರಿತೀವಿ. ಏನ್ ಹೇಳ್ತಿಕೊಳ್ಳಿ? ಜಿಗಿತಗಳು. ಇದರಲ್ಲಿ ಉದ್ದ ಜಿಗಿತ, ಎತ್ತರ ಜಿಗಿತ, ಮತ್ತೆ ತ್ರಿವಿಧ ಜಿಗಿತ, ಮತ್ತೆ ಪೋಲೋ ವಾಲ್ಟ್ ಇವೆಲ್ಲ ಇರ್ತವೆ. ನೆಕ್ಸ್ಟ್ ಎಸೆತಗಳಲ್ಲಿ ಗುಂಡು ಎಸೆತ, ಡಿಸ್ಕ್ ಥ್ರೋ, ಜಾವ್ಲಿನ್ ಥ್ರೋ, ಯಾಮರ್ ಥ್ರೋ ಇವೆಲ್ಲ ಇರ್ತವೆ. ನಿಮಗೆ 9ನೇ ತರಗತಿಯಲ್ಲಿ ತ್ರಿವಿಧ ಜಿಗಿತ ಇರ್ತದೆ. ತ್ರಿವಿಧ ಜಿಗಿತದಲ್ಲಿ ಇದೇನಂತ ಅಥ್ಲೆಟಿಕ್ ಇವೆಂಟ್, ಫೀಲ್ಡ್ ಇವೆಂಟ್ ಅಲ್ಲಿ ಕೂಡ ಉತ್ತಮವಾದ ಒಂದು, ಕೆಲವರೆಲ್ಲ ನಿಮ್ಮ ಶಾಲೆಯಲ್ಲಿ ನೆಗೆದ್ರಲ್ವ, ಪ್ರಯತ್ನ ಮಾಡಿದ್ರು. ಅದಲ್ಲ ತ್ರಿವಿಧ ಜಿಗಿತದಲ್ಲಿ ಏನೇನು ಇರ್ತವೆ ಅಂತ. ಇದು ಕೂಡ ತ್ರಿವಿಧ ಜಿಗಿತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಜಿಗಿತ. ತ್ರಿವಿಧ ಸ್ಟಾರ್ಟ್ ಮಾಡ್ತೇನಪ್ಪ. ತ್ರಿವಿಧ ಜಿಗಿತ ಇದೆಯಲ್ಲ, ಅದು ಒಂದು ಉತ್ತಮವಾದ ಸ್ನಾಯುಗಳ ಬಲವನ್ನು ಹೊಂದಿರುವಂತ ಒಂದು ಕ್ರೀಡೆ. ಈ ಉದ್ದ ಜಿಗಿತ ನಡಿಬೇಕು ಅಂತ ಹೇಳಿದ್ರೆ ಕೈ ಕಾಲ ಮತ್ತೆ ಸ್ಫೋಟಕ ಶಕ್ತಿ ಇರುವಂತ ಒಂದು ಕ್ರೀಡೆ. ಅರ್ಥಾತ್ ತ್ರಿವಿಧ ಜಿಗಿತ ಅಂದ್ರೆ ಉತ್ತಮವಾದ ಒಂದು ಉತ್ತಮ ಪ್ರಚಲಿತವಾಗಿರುವಂತಹ ಕ್ರೀಡೆ. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಕ್ರೀಡೆಯ ಸ್ಪರ್ಧೆಯಾಗಿದ್ದು, ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತ ಒಂದಾಗಿದೆ. ಮೇಲೆ ನಾನು ಅವಾಗ ಹೇಳಿದ್ದೆಲ್ಲ ಜಿಗಿತಗಳಲ್ಲಿ ಗುಂಡು ಉದ್ದ ಜಿಗಿತ, ಎತ್ತರ ಜಿಗಿತಗಳಿಗೆ ಅದರ ಜೊತೆಗೆ ತ್ರಿವಿಧ ಜಿಗಿತಗಳು ಕೂಡ ಒಂದು ಉತ್ತಮವಾದ ಕ್ರೀಡೆ ಆಗಿರುತ್ತದೆ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳು ಸಂಬಂಧಿಸಿದಂತೆ ಕಡಲಿ. ತ್ರಿವಿಧ ಅಂದ್ರೆ 3 ವಿಧಗಳು. 3 ವಿಧಗಳಲ್ಲಿ ಜಂಪ್ ಮಾಡೋಂಥದ್ದು ಏನೇನು ಇರ್ತವೆ ಅಂತ ನೋಡಲಿ. ಆಫ್ ಸ್ಟೆಪ್ ಜಂಪ್ ಅಂತ ಕರಿತೀವಿ. ಏನ್ ಹೇಳ್ತೀವಿ? ಆಫ್ ಸ್ಟೆಪ್ ಮತ್ತೆ ಜಂಪ್. ಫಸ್ಟ್ ಕುಂಟದು, ಆಮೇಲೆ ಜಿಗಿಯೋದು, ಆಮೇಲೆ ನೆಕ್ಸ್ಟ್ ಜಿಗಿತ. ಅರ್ಥ ಆಯ್ತದೆ? ಆಫ್ ಅಂದ್ರೆ ಒಂದು ಸ್ಟೆಪ್ ಅಂತ ಒಂದು ಕ್ರೀಡೆ ಆಗ್ತದೆ. ನೋಡಲಿ, ಮೇಲಾಟದ ಮೈದಾನ ಸ್ಪರ್ಧೆಗಳಲ್ಲಿ ಸ್ನಾಯು ಬಲ ಸಂಯೋಜನೆ ಉಪಯೋಗಿಸಿಕೊಂಡು, ಸ್ನಾಯು ಬಲ ಅಂತ ಹೇಳಿದ್ರೆ ನೋಡಿ, ಕೈ ಕಾಲು ಮತ್ತೆ ಬ್ರೈನಿಗೆ ಇರುವಂತ ಬಲವನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಮಾಡುವ ಕೌಶಲ್ಯ ಸ್ಪರ್ಧೆ ತ್ರಿವಿಧ ಜಿಗಿತ. ಇದರಲ್ಲಿ ಕೈಕಾಲುಗಳಿಗೆ ಮತ್ತೆ ಉತ್ತಮವಾದಂದ್ರೆ ಸ್ಟ್ರೆಂತ್ ಲೆಗ್ ಅಂತ ಕರಿತೀವಿ. ಯಾವುದು ಗಟ್ಟಿ ಇರುತ್ತೆ ಆ ಲೆಗ್ ಅಲ್ಲಿ ತಗೊಂಡ್ಬಿಟ್ಟು ಕುಂಟ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ತ್ರಿವಿಧ ಜಿಗಿತ ಇದ್ದರೆ 3 ರೀತಿಯ ಜಿಗಿತವಾಗಿದ್ದು, ಒಂದು ಆಫ್ ಅಂದ್ರೆ ಕುಂಟದು, ನೆಕ್ಸ್ಟ್ ಸ್ಟೆಪ್, ಆಮೇಲೆ ಜಿಗಿತ. ನೋಡಿ ಈ ನೋಡಲಿ 3 ಮತ್ತೊಂದು ಜಿಗಿತ ಕಾಲಿನಿಂದ ನೋಡಲಿ 1 ಹೆಜ್ಜೆ ಇಟ್ಟು ನಂತರ ಗುಂಡಿಯೊಳಗೆ ಹಾರುವುದು. ಫಸ್ಟ್ ಟೈಮ್ ಮಾಡ್ತೀವಿ. ಈಗ 2 ಕಾಲು ಲೆಗ್ ಅಂತ ಹೇಳಿದ್ರೆ ಯಾವ್ದು ಸ್ಟ್ರಾಂಗ್, ಅದರಲ್ಲಿ ಒಂದು ಗೆರೆ ಇರುತ್ತಿಲ್ಲ, ಫಿಟ್ ಇರುತ್ತಲ್ವಾ? ಇದು ರನ್ವೇ ಇರುತ್ತೆ. ಇಲ್ಲಿ ಟೇಕ್ ಆಫ್ ಬೋರ್ಡ್ ಅಂತ ಇರುತ್ತೆ. ಏನಿರುತ್ತೆ? ಟೇಕ್ ಆಫ್ ಬೋರ್ಡ್. ಇದು ಉದ್ದ, ಇದ್ರ ಉದ್ದ ಎಷ್ಟು ಇರುತ್ತಪ್ಪ ಅಂದ್ರೆ 1.22 ಮೀಟರ್ ಇರುತ್ತೆ. ಈಗ ಓಡ್ ಬಂದು ಯಾವ್ದು ಫಸ್ಟ್ ಲೆಗ್ ನ ಇದು ಮಾಡ್ತೀವಿ, ಟೇಕ್ ಆಫ್ ಬೋರ್ಡ್ ತುಳಿದು ಫಸ್ಟ್ ಆ ಕಾಲಲ್ಲೇ ಕುಂಟು, ನೆಕ್ಸ್ಟ್ ಕಾಲಲ್ಲಿ ಆಫ್ ತಗೊಂಡು ನೆಕ್ಸ್ಟ್ ಜಂಪ್ ಮಾಡೋಂಥ ಗುಂಡಿಯೊಳಗೆ. ಇದಕ್ಕೆ ತ್ರಿವಿಧ ಜಿಗಿತ ಅಂತ ಕರೀತಾರೆ. ನೋಡಲಿ, ಟೇಕ್ ಆಫ್ ಬೋರ್ಡ್ ಅಂದ್ರೆ ತ್ರಿವಿಧ ಜಿಗಿತ ಅಂಕಣದ ಎಷ್ಟಿರುತ್ತಪ್ಪ ಅಂದ್ರೆ ಉದ್ದದ ಎಷ್ಟಿರುತ್ತೆ? 40 ಮೀಟರ್ ಉದ್ದ ಇರುತ್ತೆ. ಎಷ್ಟಿರುತ್ತೆ? 40 ಮೀಟರ್ ಉದ್ದ. ಅಗಲ ಎಷ್ಟಿರುತ್ತೆ? 1.22 ಮೀಟರ್ ಇರುತ್ತೆ. ನೆಕ್ಸ್ಟ್ ನೋಡಿ, ಓಡುವ ಮಾರ್ಗ ಗಟ್ಟಿಯಾಗಿದ್ದು ಜಿಗಿತದ ಸಮತಟ್ಟಾಗಿರಬೇಕು. ಈಗ ಮೊನ್ನೆ ನಾವು ಕೈ ಮುಟ್ಟು ಬಂದವಲ್ಲ, ಅದಲ್ಲ, ಅದಕ್ಕೆ ಅಲ್ಲೇನಾಗಿದೆ, ಜಂಪ್ ಮಾಡೋ ಸ್ಥಳದಲ್ಲಿ ಏನಾಗಿತ್ತು, ಗುಂಡಿ ಇತ್ತು. ಅವನೇನ್ ಮಾಡಿದ, ಮೇಲೆ ಜಂಪ್ ಮಾಡಿದ ತಕ್ಷಣ
ಹೊರಗೋಗಿ ಜಂಪ್ ಮಾಡಿ ಕೈ ಡಿಸ್ಲೊಕೇಟ್ ಆಯ್ತು. ಅದಕ್ಕೆ ಏನ್ ಮಾಡಬೇಕು, ಓಡುವ ಹಾದಿ ರಸ್ತೆ ಏನಾಗಿರುತ್ತೆ, ಸಮತಟ್ಟಾಗಿರಬೇಕು. ಅದಾದ ನಂತರ ನೋಡಿ, ಓಡುವ ಮಾರ್ಗದ ಗೆರೆಯು 5 ಸೆಂಟಿಮೀಟರ್. ಈ ಗೆರೆ ಇದೆಯಲ್ಲ, ಇದ್ರ ಅಗಲ ಎಷ್ಟಿರುತ್ತೆ, 5 ಸೆಂಟಿಮೀಟರ್ ಅಗಲ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಬಿಳಿ ಬಣ್ಣ ಮತ್ತು ಮಾರ್ಕಿಂಗ್ ಪೌಡರ್ ನಲ್ಲಿ ಗುರುತಿಸಿರಬೇಕು. ನಿಮ್ಗೆಲ್ಲ ಗೊತ್ತಿದೆ ಮಾರ್ಕಿಂಗ್ ಪೌಡರ್ ಅಂತ ಹೇಳಿದ್ರೆ ಬಿಳಿ ಬಣ್ಣ ಅಥವಾ ಸುಣ್ಣದ ಹಾಕಿರ್ತಾರೆ, ಇಲ್ಲಾಂದ್ರೆ ಎಂಸೆಂಟ್ ಹಾಕಿರ್ತಾರೆ, ಇಲ್ಲಾಂದ್ರೆ ಪೈಂಟ್ ಮಾಡಿರ್ತಾರೆ. ಈಗ ಸ್ಟ್ಯಾಂಡರ್ಡ್ ಸ್ಟೇಡಿಯಂಗಳಲ್ಲೆಲ್ಲ ಏನ್ ಮಾಡ್ತಾರೆ, ವೈಟ್ ಬಣ್ಣದಿಂದ ಬಡ್ದಿರ್ತಾರೆ. ಇದು ಒಂದು ತ್ರಿವಿಧ ಜಿಗಿತದ ಗುಂಡಿ ಅಥವಾ ಅಂಕಣದ ಅಳತೆ. ನೆಕ್ಸ್ಟ್, ಜಿಗಿತದ ಗುಂಡಿ ಎಷ್ಟಿರಪ್ಪ ಅಂತ ಹೇಳಿದ್ರೆ ನೋಡಿ, ಉದ್ದ 9 ಮೀಟರ್ ಹಿಡಿದು 12 ಮೀಟರ್ ಇರುತ್ತೆ. ಉದ್ದ ಎಷ್ಟಿರುತ್ತೆ, 9 ಇಂದ 12 ಮೀಟರ್ ಇರುತ್ತೆ. ಅಗಲ ಎಷ್ಟಿರುತ್ತೆ, 2.75 ಇಂದ 3 ಮೀಟರ್ ಉದ್ದ ಇದೆ. ಉದ್ದ ಎಷ್ಟಿರುತ್ತೆ, 9 ಇಂದ 12 ಮೀಟರ್ ಇರುತ್ತೆ. ಅಗಲ ಎಷ್ಟಿರುತ್ತೆ, 2.75 ಮೀಟರ್ ಇಂದ 3 ಮೀಟರ್ ಇರುತ್ತೆ. ಜಿಗಿಯುವ ಗುಂಡಿಯನ್ನು ಮೃದುವಾದ ಮತ್ತು ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿರಬೇಕು. ಜಿಗಿತದ ಹೈ ಜಂಪ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಇರೋಂಥ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಟ್ಗಳು ಹಾಕಿರ್ತಾರೆ, ಟಿವಿಯಲ್ಲೆಲ್ಲ ನೋಡಿರ್ತೀರ. ಅರ್ಥ? ಈ ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಮೃದುವಾದ ಮರಳು ಇರ್ತೈತಿ. ನಿಮ್ಮಲ್ಲಿ ಹಾಕಿದಾರಲ್ಲ, ನೋಡಿದ್ವಾ? ನಿಮ್ಮಲ್ಲೆಲ್ಲ ಏನ್ ಮಾಡ್ತೀವಿ, ಏನ್ ಬಳಸ್ತೀರಿ ನೀವು, ಗೊಳದ್ ಬಳಸ್ತೀರಿ. ಭತ್ತ ಬೆಳೆ ಏರಿಯಾ ಅಲ್ವಾ, ಅದರಿಂದ ಗೊಳದ್ ಬಳಸ್ತಾ ಇರ್ತೀವಿ. ಗುಂಡಿಯಲ್ಲಿರೋ ಮರಳಿನ ಮಟ್ಟ ನೆಲದ ಮಟ್ಟ ಅಥವಾ ಟೇಕಾಫ್ ಬೋರ್ಡ್ ನ ಮಟ್ಟ ಸಮವಾಗಿರಬೇಕು. ಟೇಕಾಫ್ ಬೋರ್ಡ್ ಇರುತ್ತಲ್ವಾ, ನಿಮ್ದು ಏನಾಗಿದೆ, ಗುಂಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಏನಾಗಿದೆ, ಗುಂಡಿಗಿಂತ ಒಳಗಿದೆ. ಅರ್ಥ? ಇಲ್ಲಿ ಟೇಕಾಫ್ ಬೋರ್ಡ್ ಗಿಂತ ಸಮವಾಗಿ ಮರಳನ್ನ ತುಂಬಿರ್ಬೇಕು. ಜಂಪ್ ಮಾಡಿದ್ಮೇಲೆ ಕೀಳು ಸಮವಾಗಿ ಹೋಗ್ತಾ ಇರ್ಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕಾಫ್ ವಲಯು ಮಧ್ಯಭಾಗದಲ್ಲಿ ಜಿಗಿತದ ಗುಂಡಿಯ ಮಧ್ಯಭಾಗದ ಒಂದೇ ಗಿರಿಯಲ್ಲಿ ಇರಬೇಕು. ಅಂದ್ರೆ ಮಧ್ಯ ಗೆರೆಗೆ ಇರಬೇಕು. ಈ ಟೇಕಾಫ್ ಬೋರ್ಡ್ ಇರುತ್ತಲ್ಲ, ರನ್ವೇ ಮತ್ತೆ ಟೇಕಾಫ್ ಬೋರ್ಡ್ ಮತ್ತೆ ಗುಂಡಿ ಕೂಡ ಸಮಾನಾಂತರವಾಗಿ ಇರಬೇಕು. ಇದು ಜಿಗಿತದ ಗುಂಡಿ. ಮತ್ತೆ ಟೇಕಾಫ್ ಬೋರ್ಡ್ ಅಂತ ನಾವೇನ್ ಮಾಡ್ತೀವಿ, ಸುಮ್ಮನೆ ಗೆರೆ ಹೇಳ್ಕೊಂಡಿರ್ತೀವಿ. ಹಳ್ಳಿ ಒಳಗೆ ಏನಾಗುತ್ತೆ ಅಂದ್ರೆ ಪ್ರಾಪರ್ ಏನಾಗುತ್ತೆ, ಸಮತಟ್ಟಾಗಿರಲ್ಲ. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಟೇಕಾಫ್ ಬೋರ್ಡ್ ಅಂತ ಹೇಳಿ ಒಂದು ಆಯತಾಕಾರದ ಒಂದು ಅಲ್ಲಿಗೆ ಹಾಕಿರ್ತಾರೆ. ಈ ಸ್ಟ್ಯಾಂಡರ್ಡ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸೆನ್ಸಾರ್ ಅಳವಡಿಸಿರ್ತಾರೆ. ಸೆನ್ಸಾರ್ ಅಂದ್ರೆ ಇಲ್ಲಿ ಟೇಕಾಫ್ ಬೋರ್ಡ್ ಏನಾದ್ರು ಸುಡಿದ್ರೆ ಸೌಂಡ್ ಬರುತ್ತೆ. ಫೋನ್ ಕಂಡಿಡಿತೀರಿ ನೋಡಿದಿರಲ್ವಾ, ನಾವೇನ್ ಮಾಡ್ತೀವಿ, ಪೌಡರ್ ಆ ಕಡೆ ಈ ಕಡೆ ಹೋದ್ರೆ ಪವರ್ ಅಂತ ಕಂಡಿಡ್ತೀವಿ. ಈ ಟೇಕಾಫ್ ಬೋರ್ಡ್ ಆದ್ಮೇಲೆ ಇಲ್ಲಿ ಒಂದು ಸೆನ್ಸಾರ್ ಗೆರೆ ಇರುತ್ತೆ. ಇದನ್ನೇನಾರ ಕ್ರಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸಿಗ್ನಲ್ ಕೊಡ್ತಾ ಇರುತ್ತೆ. ಇದಕ್ಕೆ ಟೇಕಾಫ್ ಬೋರ್ಡ್ ಅಂತ ಕರಿತೀವಿ. ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ ನೋಡಲಿ, ಮಹಿಳೆಯರಿಗೆ 11 ಮೀಟರ್ ಇರುತ್ತೆ. ಇಲ್ಲಿಂದ ಈ ಗುಂಡಿಯಿಂದ ಟೇಕಾಫ್ ಬೋರ್ಡ್ ಎಷ್ಟಿರುತ್ತೆ, 11 ಮೀಟರ್ ಇರುತ್ತೆ. ಯಾರಿಗೆ, ಮಹಿಳೆಯರಿಗೆ. ಪುರುಷರಿಗೆ ಎಷ್ಟಿರುತ್ತೆ, 13 ಮೀಟರ್. ಹಿರಿಯರಿಗೆ 9 ಮೀಟರ್ ಇಂದ 12 ಮೀಟರ್ ದೂರದಲ್ಲಿ ಟೇಕಾಫ್ ಬೋರ್ಡ್ ನ ಫಿಕ್ಸ್ ಮಾಡಿರ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್, ಟೇಕಾಫ್ ಗೆರೆಯಿಂದ ಜಿಗಿತ ಗುಂಡಿದ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಇರುತ್ತೆ. ಟೇಕಾಫ್ ಬೋರ್ಡ್ ಇಂದ ಕೊನೆಯ ಗೆರೆಯವರೆಗೆ ಎಷ್ಟಿರುತ್ತೆ, 21 ಮೀಟರ್. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ, 21 ಮೀಟರ್. ಇಲ್ಲಿಂದ ಇಲ್ಲಿವರೆಗೆ ಏನ್ ಮಾಡ್ತಾರೆ, ಮಹಿಳೆಯರಿಗೆ 11 ಮೀಟರ್ಗೆ ಫಿಕ್ಸ್ ಮಾಡಿರ್ತಾರೆ. ಪುರುಷರಿಗೆ ಎಷ್ಟು, 13 ಮೀಟರ್. ಇದು ಟೇಕಾಫ್ ಬೋರ್ಡ್ ಮಾಡುವಂತ ಒಂದು ಫಿಕ್ಸ್. ಈ ಟೇಕಾಫ್ ಬೋರ್ಡ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಆಯತಾಕಾರದಲ್ಲಿ ಉದ್ದ ಎಷ್ಟಿರುತ್ತಪ್ಪ ಅಂದ್ರೆ ರನ್ವೇ ಎಷ್ಟಿರುತ್ತೆ ಅಷ್ಟೇ ಉದ್ದ ಇರುತ್ತೆ. ರನ್ವೇ ಓಡುವಂತ ದಾರಿ ಇರುತ್ತಲ್ಲ, ಗೆರೆ ಇರ್ತಿರ್ಲ, ಅದಕ್ಕೆ ಎಷ್ಟಿರುತ್ತೆ ಅಂದ್ರೆ 1.22 ಮೀಟರ್ ಇರುತ್ತೆ. ಇದು ಸ್ಟ್ಯಾಂಡರ್ಡ್. ಇದು ಯಾಕೆ ಅಂತ ಹೇಳಿದ್ರೆ, ಈ ಟ್ರ್ಯಾಕ್ 400 ಮೀಟರ್ ಟ್ರ್ಯಾಕ್ ನೋಡಿದಿರಲ್ಲ ಟಿವಿಯಲ್ಲೆಲ್ಲ, ಇದರ ಟ್ರ್ಯಾಕ್ ಇದ್ರೆ ಪ್ರತಿ ಓಣಿ ಕೂಡ ಎಷ್ಟು ಅಗಲ ಎಷ್ಟಿರುತ್ತೆ, ಪ್ರತಿ ಓಣಿ ಕೂಡ 1.22 ಮೀಟರ್ ಅಗಲ ಇರುತ್ತೆ. ಅರ್ಥಾಯ್ತಾ? ಅದಕ್ಕೋಸ್ಕರ ಈ ರನ್ವೇನು ಕೂಡ ಅಷ್ಟೇ ಫಿಕ್ಸ್ ಮಾಡಿದ್ದಾರೆ. ಇದರ ದಪ್ಪ 10 ಸೆಂಟಿಮೀಟರ್. ಅರ್ಥ ಆಯ್ತು? ದಪ್ಪ ಟೇಕಾಫ್ ಬೋರ್ಡ್ ನ ದಪ್ಪ ಎಷ್ಟಿರುತ್ತೆ, 10 ಸೆಂಟಿಮೀಟರ್. ಅಗಲ ಎಷ್ಟಿರುತ್ತೆ, 20 ಸೆಂಟಿಮೀಟರ್. ದಪ್ಪ ಮತ್ತು ಅಗಲ ಆಯತಾಕಾರದಲ್ಲಿ ಇದ್ರೆ ಏನಾಗುತ್ತೆ, ಇದ್ರ ದಪ್ಪ ಇರುತ್ತಲ್ಲ, ಇದೆಷ್ಟಿರುತ್ತೆ, 10 ಸೆಂಟಿಮೀಟರ್ ಇದ್ರೆ ಅಗಲ ಎಷ್ಟಿರುತ್ತೆ, 12 ಸೆಂಟಿಮೀಟರ್. ಇದಕ್ಕೆ
ಬಿಳಿ ಬಣ್ಣದಿಂದ ಗುರುತು ಮಾಡಿರ್ತಾರೆ. ನಾವು ಮಾಡ್ತೀವಿ ಪೌಡರ್ ಹಾಕ್ತೇವಲ್ಲ, ಅದಕ್ಕೆ ವೈಟ್ ಬಣ್ಣದಿಂದ ಪೈಂಟ್ ಮಾಡ್ತಾರೆ. ಈ ಹಲಗೆ ಆಯತಾಕಾರದಲ್ಲಿರುತ್ತೆ. ತ್ರಿವಿಧ ಜಿಗಿತದ ನಿಯಮಗಳು ಏನೇನಿರ್ತವೆ ಅಂತ, ತ್ರಿವಿಧ ಜಿಗಿತದ ನಿಯಮಗಳು ಏನೇನಿರುತ್ತೆ ಅಂತ ಈಗ ನೀವೇನೇನು ಹೇಳಿ ನೋಡೋದು, ಇಷ್ಟೆಲ್ಲ ಮಾಡಿದ್ವಲ್ಲ, ತ್ರಿವಿಧ ಜಿಗಿತದ ನಿಯಮಗಳು ಏನೇನಿರ್ತವೆ? ಇಟ್ಕೊಂಡ್ರೆ ಇದು ಗುಂಡಿ ಇಟ್ಕೊಂಡ್ರೆ ಇದು ರನ್ವೇ ಇರುತ್ತೆ. ಟೇಕ್ ಆಫ್ ಬೋರ್ಡ್ ಫಿಕ್ಸ್ ಮಾಡಿರ್ತೀವಿ. ನಿಯಮಗಳು ಏನೇನಿರ್ತವೆ? ರನ್ವೇಯಲ್ಲೇ ಓಡ್ ಬರಬೇಕು, ಅರ್ಥ ಆಯ್ತಾ? ಅದಾದ್ಮೇಲೆ ತ್ರಿವಿಧ ಜಿಗಿತದ ಹಾಫ್ ಸ್ಟೆಪ್ ಜಂಪ್ ಮುಖಾಂತರನೇ ಗುಂಡಿಯೊಳಗೆ ನೆಗಿಬೇಕು. ಅದಾದ್ಮೇಲೆ ಟೇಕ್ ಆಫ್ ಬೋರ್ಡ್ ತುಳಿದು ನೆಗಿಬೇಕು. ಆ ಲೈನ್ ಕ್ರಾಸ್ ಮಾಡಬಾರ್ದು, ಅರ್ಥ ಆಯ್ತಾ? ಜಂಪ್ ಆದ್ಮೇಲೆ ಹೊರಗೆ ಹೋಗ್ಬೇಕಾದ್ರೆ ಹಿಂದಕ್ಕೆ ಬರ್ದಂಗೆ ಮುಂದಕ್ಕೆ ಹೋಗ್ಬೇಕು. ಇದು ನಿಯಮಗಳು, ಅರ್ಥ ಆಯ್ತಾ? ಈಗ ಅಕ್ರಮಗಳು ಏನೇನಿರ್ತವೆ, ಅದಕ್ಕೆ ವಿರುದ್ಧವಾಗಿ ಏನೇನಿರ್ತವೆ ಅವೆಲ್ಲ ಕೂಡ ಅಕ್ರಮಗಳು. ಅರ್ಥ ಆಯ್ತಾ? ತ್ರಿವಿಧ ಜಿಗಿತ ನೆಗಿಬೇಕಾದ್ರೆ ಏನೇನು ತಪ್ಪು ಮಾಡ್ತೀವಿ? ಹಾಫ್ ಸ್ಟೆಪ್ ಜಂಪ್ ತಗೊಂಡಿದ್ರೆ ಪೌಲು, ಟೇಕ್ ಆಫ್ ಬೋರ್ಡ್ ತುಳಿದ್ರೆ ಪೌಲು, ರನ್ವೇಯಿಂದ ಹೊರಗೆ ಬಂದ್ರೆ ಪೌಲು, ಗುಂಡಿಯಿಂದ ಹೊರಗೆ ಬಂದ್ರೆ ಪೌಲು. ಬಹಳ ಸರಳವಾಗಿರ್ತದೆ ನೋಡಿ. ತ್ರಿವಿಧ ಜಿಗಿತದ ಕ್ರಮದಲ್ಲಿ ಅಂದರೆ ಹಾಫ್ ಸ್ಟೆಪ್ ಜಂಪ್ ರೀತಿಯಲ್ಲಿ ಇರಬೇಕು. ಏನೇ ಹಾಫ್ ಜಂಪ್ ಸ್ಟೆಪ್ ಇರುತ್ತಲ್ಲ ಅದರಲ್ಲೇ ನೆಗಿಬೇಕು. ಟೇಕ್ ಆಫ್ ಗೆರೆಯಿಂದ ತುಳಿಯಬಾರದು. ಟೇಕ್ ಆಫ್ ಗೆರೆ ಇತ್ತಲ್ಲ, ಇದು ಬೋರ್ಡ್ ಇತ್ತಲ್ಲ, ಟೇಕ್ ಆಫ್ ಬೋರ್ಡ್ ತುಳಿಬಹುದು. ಟೇಕ್ ಆಫ್ ಗೆರೆ ಇದೆಯಲ್ಲ, ನಾನು ಅವಾಗ ಹೇಳಿದ್ದಲ್ಲ, ಇಲ್ಲಿ ಒಂದು ಗೆರೆ ಹಾಕಿರ್ತಾರೆ. ಸ್ಟ್ಯಾಂಡರ್ಡ್ ಕಾಂಪಿಟೇಟಿವ್ ಇದ್ದಾಗ ಏನಾಗುತ್ತೆ, ಸೆನ್ಸಾರ್ ಇರ್ತಾರೆ, ಸ್ವಲ್ಪ ಕ್ರಾಸ್ ಆದ್ರೂ ಕೂಡ ಸೌಂಡ್ ಬರ್ತಾ ಇರುತ್ತೆ, ಬೀಟ್ ಸೌಂಡ್ ಬರ್ತಾ ಇರುತ್ತೆ. ಆದ್ರೆ ಟೇಕ್ ಆಫ್ ಬೋರ್ಡ್ ತುಳಿಬಹುದು, ಆದ್ರೆ ಟೇಕ್ ಆಫ್ ಗೆರೆನ ತುಳಿಬಾರ್ದು. ನೆಕ್ಸ್ಟ್, ಓಡುವ ಹಲಗೆಯ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಅದೇ ಬೋರ್ಡ್ ಇದೆಯಲ್ಲ, ಅದನ್ನು ತುಳಿದು ಜಂಪ್ ಮಾಡಬೇಕು. ನೋಡಲಿ, ಮೊದಲ ಸುತ್ತಿನಲ್ಲಿ ಜಿಗಿತಗಾರನು 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತ 8 ಜಿಗಿತಗಾರರನ್ನು ಆಯ್ಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಶಾಲೆಯಲ್ಲಿ 12 ಸ್ಕೂಲ್ ಬಂದಿದ್ದು ಇಟ್ಕೊಂಡು, ಎಷ್ಟು 12 ಶಾಲೆ ಬಂದಿತ್ತು. 12 ಅಡಿ ಅಂದ್ರೆ ಒಂದು ಶಾಲೆಗೆ 2 ಹೋಗ್ತಿರ್ತೀವಿ. 12 ಅಡಿ 24. ಅರ್ಥ ಆಯ್ತಾ? ಈ ಜಂಪ್ ಏನ್ ಮಾಡ್ಬೇಕಂದ್ರೆ ಪ್ರತಿ ವಿದ್ಯಾರ್ಥಿಗೂ ಕೂಡ ಏನ್ ಮಾಡ್ತೀವಿ, 3 ಅವಕಾಶಗಳನ್ನ ಕೊಡ್ತಿರ್ತೀವಿ. 3 ಸರಿ ಜಂಪ್ ಮಾಡಕ್ಕೆ ಕೊಡ್ತಿರ್ತೀವಿ. ಅದರಲ್ಲಿ 3 ಅವಕಾಶ ಕೊಟ್ಟಾಗ ಹೈಯೆಸ್ಟ್ ಯಾವ್ದು ಜಂಪ್ ಇರುತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊಂತೀವಿ. ಕೊನೆಯಲ್ಲಿ ಹೈಯೆಸ್ಟ್ ಜಂಪ್ ಇರ್ತವೆ, ವಿದ್ಯಾರ್ಥಿಗಳ 3 ಜಂಪ್ ಅಲ್ಲಿ ಹೈಯೆಸ್ಟ್ ಜಂಪ್ ಯಾವ್ದಿದೆ ಅದನ್ನ ರೆಕಾರ್ಡ್ ಮಾಡ್ತೀವಿ. ಅದರಲ್ಲಿ ಹೈಯೆಸ್ಟ್ ಇರುವಂತ 8 ವಿದ್ಯಾರ್ಥಿಗಳ ಆಯ್ಕೆ ಮಾಡ್ತೀವಿ. ಮತ್ತೆ 3 ಅವಕಾಶಗಳನ್ನ ಕೊಡ್ತಾ ಇರ್ತೀವಿ. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಮಾಡ್ತೀವಿ. ಅದರಲ್ಲಿ ಇದು ನಿಯಮಗಳು. ಅಕ್ರಮಗಳು ಏನೇನಿರ್ತವೆ ನೋಡಿ. ಜಿಗಿಯುವ ರೀತಿಯ ಕ್ರಮಬದ್ಧವಾಗಿಲ್ಲದಿದ್ದರೆ, ಹಾಫ್ ಸ್ಟೆಪ್ ಜಂಪ್ ಇಲ್ಲ ಅಂದ್ರೆ, ಕ್ರಮವಾಗಿಲ್ಲ ಅಂದ್ರೆ ಅದು ಅನರ್ಹ ಅಥವಾ ಫೌಲ್ ಅಂತ ಕರಿತೀವಿ. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು, ವಿರುದ್ಧ ಅಷ್ಟೇ. ಮೂಲ ನಿಯಮಗಳು ಏನಿರುತ್ತೆ ಅವನ್ನೆಲ್ಲ ಏನಾದ್ರು ಫೌಲ್ ಮಾಡಿದ್ರೆ ಅಥವಾ ಅದನ್ನ ತಪ್ಪು ಮಾಡಿದ್ರೆ ಫೌಲ್ ಅಂತ, ಅಕ್ರಮಗಳು ಅಂತ ಕರಿತೀವಿ. ಟೇಕ್ ಆಫ್ ಹಲಗೆಯ ಅಡ್ಡಗೆರೆಯಿಂದ ಜಿಗಿಯುವಂತಿಲ್ಲ. ನೆಕ್ಸ್ಟ್, ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು, ಹೊರಗೆಲ್ಲ ಜಿಗಲ್ಲ. ಮತ್ತೆ ಹಂಗೆ ಮಾಡಿದ್ದಾನೆ, ಯಾರ ಬಂದಿದ್ರ ಜಂಪ್ ಮಾಡಿದ್ರೆ ಏನ್ ಮಾಡ್ತಾನೆ, ಹೊರಗೆ ನೆಗ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್, ಜಿಗಿತದ ನಂತರ ಜಿಗಿತ ಗುಂಡಿಯಿಂದ ಹಿಂದೆ ನಡೆದು ಬರಬಾರದು. ಯಾಕೆಂದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿ ರೆಕ್ಟಾಂಗಲ್ ಇಲ್ಲಿಂದ ಬಂದು ಇಲ್ಲಿ ನೆಗದ ಅಂತ ಹೇಳಿದ್ರೆ, ಅರ್ಥ ಆಯ್ತಾ? ಹಿಂದೆ ಬಂದ್ರೆ ಎಲ್ಲಿವರೆಗೆ ಬಂದಿರ್ತಾರೆ ಅಲ್ಲಿಂದ ಅಳ್ತಾ ಹಿಡಿತಾರೆ. ಅದಕ್ಕೆ ನೋಡಬೇಕು, ಜಂಪ್ ಆದ್ಮೇಲೆ ಮುಂದೆನೇ ಹೋಗ್ಬೇಕು ಅಂತ. ಇದು ತ್ರಿವಿಧ ಜಿಗಿತದ ನಿಯಮಗಳು. ಅರ್ಥ ಆಯ್ತಾ? ನೆಕ್ಸ್ಟ್, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತ್ರಿವಿಧ ಜಿಗಿತದಲ್ಲಿ ಸಾಧನೆ ಮಾಡುವಂತ ಒಂದು ಕೇಸ್ ಸ್ಟಡಿ ಅಂತ ಅವ್ರನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಫಸ್ಟ್, ಹೆನ್ರಿ ರೆಬೆಲ್ಲೋ ಅಂತ. ಯಾರು? ಹೆನ್ರಿ ರೆಬೆಲ್ಲೋ. ಯಾರು ಓದ್ತೀರಾ? ಹೆನ್ರಿ ರೆಬೆಲ್ಲೋ ಕನ್ನಡ ಓದಕ್ಕೆ ಬರುತ್ತಾ? ಓದ್ ನೋಡೋದು ಯಾರು? ಏನಿಲ್ಲ, ಕೇಸ್ ಸ್ಟಡಿ ಯಾವಾಗ ಏನ್ ಮಾಡಿದ್ರು, ಅವ್ರು ಮೂಲ ಹೆಸರೇನು, ಯಾವ ರಾಜ್ಯದವರು, ಅದನ್ನ ನಿಯಮಗಳೆಲ್ಲ ಇದು ಓದ್ ನೋಡೋದು.
ಭಾರತೀಯ ಜಿಗಿತಗಾರರಾಗಿರುತ್ತಾರೆ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೊದಲು 1948 ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದರು. ಹೆನ್ರಿಯವರು 17 ಜನಿಸಿದರು. ಇವರಿಗೆ ಮೊದಲು ಕ್ರೀಡೆಗಳಲ್ಲಿ ಆಸಕ್ತಿ ಇರಲಿಲ್ಲ. ಇವರ ಕುಟುಂಬದವರು ಲಕ್ನೋದಿಂದ ಬೆಂಗಳೂರಿಗೆ ಬಂದು ನೆಲೆಸಿದರು. ಆಗ ಹೆನ್ರಿಯವರು ಬಾಲ್ವಿನ್ ಬಾಲಕರ ಪ್ರೌಢಶಾಲೆಗೆ ಸೇರಿಕೊಂಡರು. ಆ ಶಾಲೆಯಲ್ಲಿ ಕಡ್ಡಾಯವಾಗಿ ಕ್ರೀಡೆ ಮತ್ತು ಆಟಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಅವರ 16ನೇ ವಯಸ್ಸಿನಲ್ಲಿ ಅಂತರಶಾಲಾ ಮೇಲಾಟಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಹೀಗೆ ಅವರು ಕ್ರೀಡಾ ಜೀವನ ಉತ್ತಮವಾಗಿ ಆರಂಭವಾಯಿತು. 18ನೇ ವಯಸ್ಸಿನ 1946ರಂದು ಬೆಂಗಳೂರಿನಲ್ಲಿ ನಡೆದ ಆಲ್ ಇಂಡಿಯಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅವರು ಮೊದಲ ಬಂಗಾರದ ಪದಕವನ್ನು ಗಳಿಸಿದರು. ಅವರು 1948ರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಪಡೆದುಕೊಂಡರು. ಲಕ್ನೋದಲ್ಲಿ ನಡೆದ ಆಲ್ ಇಂಡಿಯಾ 15.29 ಮೀಟರ್ ದೂರದ ಜಿಗಿತ ಕ್ರೀಡೆಯಲ್ಲಿ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದರು. ಇದು ಆ ವರ್ಷದ ಉತ್ತಮ ದಾಖಲೆಯಾಯಿತು. ಲಂಡನ್ ಒಲಿಂಪಿಕ್ನಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದರು. 1980ರಲ್ಲಿ ಭಾರತೀಯ ವಾಯುನೆಲೆಯ ತಂಡದ ನಾಯಕರಾಗಿ ನಿವೃತ್ತಿಯಾದರು. ನಂತರ 1984-88ರವರೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಓಕೆ, ಹೆನ್ರಿ ರೆಬೆಲ್ ಅವರು ಏನ್ ಮಾಡ್ತಾರೆ, ಫಸ್ಟ್ ಏನಾಗುತ್ತೆ, ಕ್ರೀಡೆಯಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಲಕ್ನೋದಿಂದ ಏನಾಗುತ್ತೆ ಭಾರತಕ್ಕೆ ಬಂದಾದ್ಮೇಲೆ ಶಾಲೆಗೆ ಸೇರಿದ್ಮೇಲೆ ಅಂತಾರಾಷ್ಟ್ರೀಯ ನಮ್ಮ ಶಾಲೆಯಲ್ಲಿ ಕ್ರೀಡಾಕೂಟ ನಡೆಸ್ತಾ ಇರ್ತೀವಲ್ವಾ, ಒಂದು ಯಾವುದು ಸ್ಕೂಲ್ ಡೇ ಮಾಡಿದಾಗ ಏನ್ ಮಾಡ್ತೀವಿ ಅಂತ, ನಮ್ಮ ಸ್ಕೂಲ್ ಡೇ ಮಾಡಿದಾಗ ಏನಾಗುತ್ತೆ ಮೇಲಾಟಗಳನ್ನ ಸ್ಪರ್ಧೆಗಳನ್ನ ನಡೆಸ್ತಾ ಇರ್ತೀವಿ, ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಹಂಗೆ ಅವ್ರ ಶಾಲೆಯಲ್ಲಿ ಕೂಡ 18ನೇ ವಯಸ್ಸಲ್ಲಿ ಏನಾಗುತ್ತೆ ಶಾಲಾ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ಪಡೆದಿರ್ತಾರೆ. ಇವರ ಜನ್ಮ ದಿನಾಂಕ ಎಷ್ಟಾಗಿದೆ, 17/11/1928. ಇವರು ಏನಾಗುತ್ತೆ ಅಂದ್ರೆ ಲಂಡನ್ ಒಲಿಂಪಿಕ್, ಲಂಡನ್ ಅಲ್ಲಿ ಸ್ವತಂತ್ರ ಬಂದ, ನಮ್ಮ ಸ್ವತಂತ್ರ ಯಾವಾಗ ಬಂದಿದ್ದು 1947. ಸ್ವತಂತ್ರ ಬಂದ ಆದ್ಮೇಲೆ ಲಕ್ನೋ ಒಲಿಂಪಿಕ್ ನಲ್ಲಿ ಇವರು ತ್ರಿವಿಧ ಜಿಗಿತದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅದಾದ್ಮೇಲೆ 1948ರಲ್ಲಿ ರಾಷ್ಟ್ರೀಯ ಜಿಗಿತಗಾರರ ಅಂದ್ರೆ ಅತ್ಯಂತ ಹೆಚ್ಚು ಉತ್ತಮ ರೀತಿಯಲ್ಲಿ ಜಿಗಿತವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡ್ತಾರೆ ರಾಷ್ಟ್ರೀಯ ಉತ್ತಮ ತ್ರಿವಿಧ ಜಿಗಿತಗಾರರ ಒಂದು ಬಿರುದನ್ನ ಪಡಿತಾ ಇರ್ತಾರೆ. ನೆಕ್ಸ್ಟ್ ಲಂಡನ್ ಒಲಿಂಪಿಕ್ ನಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದ ಜಿಗಿತಗಾರರಾಗಿ ಹೊರಹೊಮ್ಮುತ್ತಾರೆ. ಅದಾದ್ಮೇಲೆ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಂತ ನಾವೇನ್ ಮಾಡ್ತೀವಿ, ನಾವು ಶಾಲಾ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ತರಬೇತಿ ಕೊಡ್ತಾ ಇರ್ತಾರೆ. NIS ಅಂತ ಹೇಳ್ತೀವಿ, NIS ಅಂತ. ಸ್ವಾತಂತ್ರ್ಯ ಬಂದಾದ್ಮೇಲೆ ನಾನು ಫಸ್ಟ್ನೇ ಪಾಠದಲ್ಲಿ ಹೇಳಿದ್ದು, ಮತ್ತೆ ಪಾಠ್ಯದಲ್ಲಿ NIS ಅಂತ ಮಾಡ್ತೇವೆ. ನಾವು ಶಾಲಾ ತರಗತಿಯಲ್ಲಿ ನಾವು ಆಯ್ಕೆ ಮಾಡಿದಂತ ವಿದ್ಯಾರ್ಥಿಗಳನ್ನ ತರಬೇತಿ ಕೊಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಉತ್ತಮ ಕ್ರೀಡಾಪಟುಗಳನ್ನ ತರಬೇತಿ ಕೊಡುವಂತ ಒಂದು ಕ್ರೀಡಾ ಪ್ರಾಧಿಕಾರ, ಅದಕ್ಕೆ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಂತ ಕರಿತಾ ಇರ್ತೀವಿ. ಇದು ಮೊದಲ ನಿರ್ದೇಶಕರಾಗಿ ಅಂದ್ರೆ ಡೈರೆಕ್ಟರ್ ಆಗಿ ಇವರು ಆಯ್ಕೆ ಆಗ್ತಾರೆ. ಯಾರು? ಹೆನ್ರಿ ರೆಬೆಲ್. NIS ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 4 ಕೇಂದ್ರಗಳಿದ್ದಾವೆ. ಎಷ್ಟಿದಾವೆ? 4. ಬೆಂಗಳೂರು, ಡೆಲ್ಲಿ, ಮುಂಬೈ ಮತ್ತು ಪಾಟಿಯಾಲ. ಅರ್ಥ ಆಯ್ತಾ? ಈ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಆಟಗಾರರು ಮತ್ತೆ ಮೊನ್ನೆ ಒಲಿಂಪಿಕ್ ಅಲ್ಲಿ ಜಾವ್ಲಿನ್ ಅಲ್ಲಿ ಯಾರು ಗೆದ್ದಿದ್ದು, ಯಾರು ಮೆಡಲ್ ತಂದಿದ್ದು ಹೇಳು. ಈಗ ಹೋಗ್ಲಿ ಒಲಿಂಪಿಕ್ ಕ್ರೀಡೆ ಎಲ್ಲಿ ನಡೀತು ಹೋಗ್ಲಿ, ಈಗ 2024 ಪೇಪರ್ ಯಾರು ಓದಲ್ಲ, ಎಲ್ಲಿ ನಡೀತು? 2024 ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೀತು? ಎಷ್ಟು ಮೆಡಲ್ ತಗೊಂಡ್ರು? ಯಾರ್ಯಾರು ತಗೊಂಡ್ರು ಗೊತ್ತಿಲ್ಲಲ್ಲ. ನೆಕ್ಸ್ಟ್ ಬರ್ಬೇಕಾದ್ರೆ ನೀವು ಅದನ್ನು ತಿಳ್ಕೊಳ್ಳಿ. ಪ್ಯಾರಿಸ್ ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೀತು. ಅದರಲ್ಲಿ ಶೂಟಿಂಗ್ ಮತ್ತೆ ಜಾವ್ಲಿನ್ ಥ್ರೋ ನಲ್ಲಿ ನಮ್ಮ ಭಾರತವನ್ನ 4 ಮೆಡಲ್ಗಳು ಬಂದಿದ್ದಾರೆ. ಅರ್ಥ ಆಯ್ತಾ? ಡಿಸ್ಕ್ವಾಲಿಫೈ ಇದಾಗುತ್ತೆ. ಯಾವ ಕ್ರೀಡೆಯಲ್ಲಿ ಡಿಸ್ಕ್ವಾಲಿಫೈ ಇದೆ ಗೊತ್ತಾ? ಹೇಳು, ಗಟ್ಟಿ ಹೇಳ. ಕುಸ್ತಿ ಹೇಳಿ, ಗೊತ್ತಿರುತ್ತೆ ನಿಮ್ಗೆ ಹೆಂಗ್ ಬಾಯಿ ಬಿಡೋದು ಅಂತ ಹೇಳ್ತೀನಿ. ಕುಸ್ತಿಯಲ್ಲಿ ವೆಯ್ಟ್ ಮಾಡಿದಿರುತ್ತೆ. ಈಗ 50 kg, 100 kg ಮೇಲೆ ಅವ್ರವ್ರಿಗೆ
ಶಕ್ತಿಯಾನುಸಾರವಾಗಿ ತೂಕಕ್ಕನುಸಾರವಾಗಿ ಕೆಟಗರಿಗಳನ್ನ ಮಾಡಿರ್ತಾರೆ. ಬರೀ 100 ಗ್ರಾಮ್ ಜಾಸ್ತಿ ಇರುತ್ತೆ ಡಿಸ್ಕ್ವಾಲಿಫೈ ಅಂತ. 100 ಗ್ರಾಮ್ ಒಂದು ರಾತ್ರಿ ಊಟ ಬಿಟ್ಟಿದ್ರೆ 100 ಗ್ರಾಮ್ ಕಡಿಮೆ ಆಗ್ಬಿಡೋದು. ಅರ್ಥ ಆಯ್ತಾ? ಈಗ ಕ್ರೀಡಾಪಟುಗಳು ಊಟನೂ ಬಿಡಂಗಿಲ್ಲ. ಅರ್ಥ ಆಯ್ತಾ? ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಪ್ರಾಧಿಕಾರದಲ್ಲಿ ನಿರ್ದೇಶಕರಾಗಿ ಭಾಗವಹಿಸಿರ್ತಾರೆ. ನೆಕ್ಸ್ಟ್ ಮಯೂಕಾ ಜಾನಿ, ಯಾರು ಆಗ್ತೀರಾ? ಹುಡುಗರು ಯಾರು ಹೋದ್ರೆ ನೋಡೋಣ, ಓದಪ್ಪ. ಮಯೂಕಾ ಜಾನಿ ಕೇರಳ ಮೂಲದವರಾಗಿದ್ದು ಇವರು 4/9/1988ರಲ್ಲಿ ಜನಿಸಿದ್ದಾರೆ. ಇವರು ವಿವಿಧ ಜಿಗಿತ ಮತ್ತು ಉದ್ದ ಜಿಗಿತದ ಪ್ರಸಿದ್ಧ ಮಹಿಳಾ ಕ್ರೀಡಾಪಟುವಾಗಿದ್ದು 2012ರ ಲಂಡನ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದ್ದರು. ಜಪಾನ್ನಲ್ಲಿ 9/7/2011ರಂದು ನಡೆದ ಒಲಿಂಪಿಕ್ ಲೀಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ವಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14.11 ಮೀಟರ್ ದೂರವನ್ನು ಕ್ರಮಿಸಿ ಕಂಚಿನ ಪದಕವನ್ನು ಗಳಿಸುವುದರ ಜೊತೆಗೆ ಒಲಿಂಪಿಕ್ ಬಿ ಅರ್ಹತಾ ಮಟ್ಟ 14.10 ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ನ ವಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾದರು. ವಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿದ ಮೊದಲ ಭಾರತದ ಮಹಿಳಾ ಅಥ್ಲೆಟಿಕ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಮತ್ತು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಮಯೂಕಾ ಜಾನಿ ಯಾವ ರಾಜ್ಯದವರು? ಕೇರಳ ರಾಜ್ಯದಲ್ಲಿ. ಇವರು ಹುಟ್ಟಿದ ದಿನಾಂಕ ಯಾವುದು? 4/9/1988. 2012ರಲ್ಲಿ ಲಂಡನ್ ಒಲಿಂಪಿಕ್ ನಲ್ಲಿ ಇವರು ವಿವಿಧ ಜಿಗಿತದಲ್ಲಿ ಭಾಗವಹಿಸಿದ್ದಾರೆ. ಅದಾದ್ಮೇಲೆ ಜಪಾನ್ನಲ್ಲಿ ನಡೆದಂತ ಫೈನಲ್ ಲೀಗ್ ಅಂದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಏಷ್ಯಾ ರಾಷ್ಟ್ರಗಳು, ನಮ್ಮ ಎಷ್ಟು ಖಂಡಗಳಿದೆ ನಮ್ಮ ಪ್ರಪಂಚದಲ್ಲಿ? 7 ಖಂಡಗಳಿದೆ. ಅದರಲ್ಲಿ ಏಷ್ಯಾ ಖಂಡದಲ್ಲಿ ಏಷ್ಯಾ ಕ್ರೀಡಾಕೂಟಗಳನ್ನ ನಡೆಸ್ತಾ ಇರ್ತಾರೆ. ಸ್ವತಂತ್ರ ಬಂದಾದ ನಂತರ ನಮ್ಗೆ ಸ್ವತಂತ್ರ ಬಂದಾದ್ಮೇಲೆ ಈ ಒಲಿಂಪಿಕ್ ಕ್ರೀಡಾಕೂಟಗಳನ್ನೇ ಅರ್ಹತಾ ಸುತ್ತಿನಲ್ಲಿ ನಾವು ಚೆನ್ನಾಗಿರುವಂತ ಕ್ರೀಡಾಕೂಟ ಏಷ್ಯಾ ಖಂಡದಲ್ಲಿ ಬರುವಂತ ರಾಷ್ಟ್ರಗಳೆಲ್ಲ ಸೇರ್ಬಿಟ್ಟು ಆಸಕ್ತಿ ಇರುವಂತ ಇದಕ್ಕೆ ಏನ್ ಮಾಡ್ತಾರೆ, ಒಂದು ಕ್ರೀಡಾಕೂಟವನ್ನ 4 ವರ್ಷಕ್ಕೊಮ್ಮೆ ನಡೀತಾರೆ, ಏಷ್ಯಾ ಕ್ರೀಡಾಕೂಟ. ಈ ಕ್ರೀಡಾಕೂಟದಲ್ಲಿ ಏನ್ ಮಾಡ್ತಾರೆ ಇವರು 2012ರಲ್ಲಿ ಭಾಗವಹಿಸಿ ಇವರು ಕ್ರಮಿಸಿದ ದೂರ ಎಷ್ಟು? 14.11 ಮೀಟರ್. ಈ ಒಂದು ಸುತ್ತಲ್ಲಿ ಏನಾಗುತ್ತೆ ಅಂದ್ರೆ ಏಷ್ಯಾ ಕ್ರೀಡಾಕೂಟ ಯಾಕೆ ಅಂದ್ರೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಹೋಗ್ಲಿಕ್ಕೆ ಸಲುವಾಗಿ ಏನ್ ಮಾಡ್ತಾರೆ, ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಉತ್ತಮ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿ ಅವರಿಗೆ ತರಬೇತಿ ಕೊಡ್ತಾರೆ. ಈ ಒಂದು ಕ್ರೀಡಾಕೂಟದಿಂದ ಬಿ ಸುತ್ತಿನಲ್ಲಿ ಕೂಡ ಇವರು ಆಯ್ಕೆ ಮಾಡ್ತಾರೆ. ಎಲ್ಲಿ ಎ ಸುತ್ತು ಬಿ ಸುತ್ತು ಅಂತ ಮಾಡ್ಬಿಟ್ಟು ಅವ್ರಿಗೆ ತರಬೇತಿಯನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಒಲಿಂಪಿಕ್ ಕ್ರೀಡಾಕೂಟ ಹೋಗುವವರಿಗೆ ಇವರು ಕೂಡ ಬಿ ಸುತ್ತಲ್ಲಿ ಆಯ್ಕೆ ಆಗಿರ್ತಾರೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ 14 ಮೀಟರ್ ತ್ರಿವಿಧ ಜಿಗಿತದಲ್ಲಿ ನೆಗೆದಂತ ಏಕೈಕ ಮಹಿಳೆ ಅಂತೇಳಿ ಬಿರುದನ್ನು ಕೂಡ ಪಡೆದಿದ್ದಾರೆ. ನೆಕ್ಸ್ಟ್ ಸುರೇಶ್ ಬಾಬು, ಯಾರು ಅಂತೀರಾ? ಓದು ಇದೇ ಕೇಳಿ, ಯಾಕೆ ಓದಿಸ್ತಾ ಇದೀನಿ ಅಂತ ಹೇಳ್ಲಿಕ್ಕೆ ಕೇಳಿ. ಇದರಲ್ಲಿ ಏನಿಲ್ಲ, ಈಗ ಕೇಸ್ ಸ್ಟಡಿ ಕೇಳಿ, ಒಬ್ಬ ವ್ಯಕ್ತಿಯ ಸಾಧನೆ ಮತ್ತು ಅವನ ಬಯೋಗ್ರಾಫ್ ಅಂತ ಹೇಳಿದ್ರೆ ಅವನ ಇತಿಹಾಸ ಅರ್ಥ ಆಯ್ತಾ? ಈಗ ನೀನ್ ಯಾರ ಮಗಳು ಅಂದ್ರೆ ಇಲ್ಲಿಂದ ಬಂದೆ ಹಿಂಗೆಲ್ಲ ಕೇಳ್ತೀವಲ್ಲ, ಅದರಲ್ಲಿ ಏನು ಟೆಕ್ನಿಕ್ ಯಾವುದಿಲ್ಲ. ಈಗ ತ್ರಿವಿಧ ಜಿಗಿತದಲ್ಲಿ ಟೆಕ್ನಿಕ್ ಇದೆ, ಹೆಂಗ್ ನೆಗಿಬೇಕು ಏನ್ ಬಿಡ್ಬೇಕು ಅಂತ. ಇದು ಅವ್ರ ಹಿಸ್ಟ್ರಿ ತಿಳಿಯೋದಷ್ಟೇ, ಅದಕ್ಕೋಸ್ಕರ ಓದ್ತಾ ಇದೆ ಅಷ್ಟೇ. ಎಲ್ಲರಿಗೂ ಕೇಳಿ, ಅವ್ರಿಗೆ ಏನ್ ಗೊತ್ತ, ನಿಮ್ಗೆ ಯಾಕೆ ಓದಿಸ್ತಾ ಇದೆ ಅಂತಂದ್ರೆ 8th 9th ವಿದ್ಯಾರ್ಥಿಗಳು ಶುದ್ಧ ಬರ ಶುದ್ಧ ಸ್ಪಷ್ಟ ಓದು ಅರ್ಥ ಆಯ್ತಾ? ಈಗ ನಾವು ಹೇಳೋಗ್ಬಿಡ್ತೀವಿ ನಿಮ್ಗೆ, ಹೌದಲ್ವಾ? ಹೇಳೋಗಿದ್ದ ಅಷ್ಟೇ, ನಾನು ಕೇಳ್ತೀವಿ, ಕೆಲವ್ರು ಕೇಳ್ತಾರೆ, ಕೆಲವ್ರು ಬಿಡ್ತಾರೆ. ಅರ್ಥ ಆಯ್ತಾ? ಒಂದ್ಸರಿ ಓದಿದ್ರೆ ನಿಮ್ಗೆ ಅದ್ರ ಬಗ್ಗೆ ಓದೋದಕ್ಕೂ ಅಕ್ಷರ ಜ್ಞಾನ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ವಿಷಯನ ಕೂಡ ತಿಳಿತಾ ಇರುತ್ತೆ. ಬೇರೆ ವಿಷಯದಂಗೆ ದೈಹಿಕ ಶಿಕ್ಷಣ ದೊಡ್ಡ ಗುಡ್ಡ ಏನಿಲ್ಲ, ಮತ್ತೆ ಸರಳತೆ ಇರುತ್ತೆ. ಇದು ಫಿಸಿಕಲ್ ಎಜುಕೇಶನ್ ಅಂದ್ರೆ ಪ್ರಾಕ್ಟಿಕಲ್ ಎಜುಕೇಶನ್ ಅಂತ. ದೈಹಿಕವಾಗಿ ನಾವು ಆಟ ಆಡೋದು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಓದ್ತೀವಿ.
ಆಯ್ತಲ್ಲ ಡೆಕ್ ಅಂದ್ರೆ ಎಷ್ಟು 10 ಇವೆಂಟ್ಗಳಾಗಿರುವಂತ ಒಂದು ಕ್ರೀಡೆ. 100 ಮೀಟರ್ ಓಡಬೇಕು, ಸ್ವಿಮ್ಮಿಂಗ್ ಇರಬೇಕು, ಶಾರ್ಟ್ ಪುಟ್ ಎಸಿಬೇಕು, ರಿಲೇ ಇರುತ್ತೆ. ಇದು 10 ಇವೆಂಟ್ಗಳ ಒಂದು ಕ್ರೀಡಾಕೂಟ. ಈ ಡೆಕಾಥ್ಲಾನ್ ಅಲ್ಲಿ ಕೂಡ ಇವರು ಭಾಗವಹಿಸ್ತಾ ಇರ್ತಾರೆ. ಓದಿ. ಇವರು ವಿಜ್ಞಾನ ಕವಳಿಗಾರರು. ಇವರು ಇಂಟರ್ಶಿಕ್ಷಕ ಪ್ರೌಢಶಾಲೆ ಮತ್ತು ಫಾತಿಮಾ ಮಾತಾ ಕಾಲೇಜ್ ಬುನಾದಿಯಾಡಿತ್ತು. ಜಲಂಧರ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ಭಾಗವಹಿಸಿದರು. ಮುಂದೆ 3 ವರ್ಷಗಳ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಉದ್ಯೋಗಿಕ ಸ್ಪರ್ಧೆಯಲ್ಲಿ ಪದಕವನ್ನು ಗಳಿಸಿದರು. ಪದಕವನ್ನು ಹಾಗೆ ಕಂಚಿನ ಪದಕಗಳನ್ನು ಭಾರತ ತಂಡದ ನಾಯಕನಾಗಿ ಭಾಗವಹಿಸಿ ತಂಡವನ್ನು ಮುನ್ನಡೆಸಿದರು. ಯುದ್ಧ ಜಿಗಿತದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗಳಿಸಿದರು. ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಗಳಿಸಿದರು. ಅವರು ಸಿಂಗಾಪುರ್ ಮತ್ತು ಫಿಲಿಪೈನ್ಸ್ ಕ್ರೀಡಾಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿದರು. 1979 ಮಾರ್ಚ್ನಲ್ಲಿ ವಿಶ್ವ ಕ್ರೀಡಾಕೂಟಗಳಲ್ಲಿ ಭಾರತ ತಂಡದ ನಾಯಕರಾಗಿದ್ದರು. ಇವರ ಅತ್ಯುನ್ನತ ಸಾಧನೆಗಳಿಗಾಗಿ ಭಾರತ ಸರ್ಕಾರವು ಇವರಿಗೆ 1979ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಕೇರಳ ರಾಜ್ಯದಲ್ಲಿ ಕ್ರೀಡಾ ಕೌನ್ಸಿಲ್ನಲ್ಲಿ ಜಿಲ್ಲಾಧಿಕಾರಿಗಳಾಗಿ ಮತ್ತು ಕೇರಳ ರಾಜ್ಯದ ವಿದ್ಯುತ್ ಭವನ ಮತ್ತು ಗೇಮ್ಸ್ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕಾನ್ಫರೆನ್ಸ್ ಭವನ ತಾಂತ್ರಿಕ ಸಮಿತಿ ಸದಸ್ಯರಾಗಿದ್ದರು. ಬೆಂಗಳೂರಿನಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರಗಳಲ್ಲಿ ಕ್ರೀಡಾ ತರಬೇತಿದಾರರಾಗಿ ಭಾಗವಹಿಸಿದ್ರಲ್ಲಿ ಸುರೇಶ್ ಬಾಬು ಏನಾಗುತ್ತೆ ಅಂದ್ರೆ 10/2/1952 ಜನಿಸಿರ್ತಾರೆ. ಇವರು ವಿಜ್ಞಾನದ ಪದವೀಧರರು. ಅರ್ಥ ಆಯ್ತಾ? ಕೇಳಲಿ. ಇವರು ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತದಲ್ಲಿ ಭಾಗವಹಿಸಿ ಅತ್ಯಂತ ವಿವಿಧ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯಂತ ಉತ್ತಮ ಕ್ರೀಡಾಪಟುಗಳಾಗಿ ಪದಕವನ್ನು ಪಡೆದಿರ್ತಾರೆ. ಡೆಕಾಥ್ಲಾನ್ ಅಂತ ಹೇಳಿದ್ರೆ ನೋಡಿ 10 ಇವೆಂಟ್ ಇರುವಂತ ಒಂದು ಸ್ಪರ್ಧೆ. ಹೈ ಜಂಪ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ರನ್ನಿಂಗ್ ಇವೆಲ್ಲ ಇರ್ತವೆ. ಇವನ್ನೆಲ್ಲ ಒಂದ್ಸರಿ ಇವೆಂಟ್ಗಳು ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಮುಗಿಯೋತ್ತಿಗೆ ಏನಾಗುತ್ತೆ 10 ಇವೆಂಟ್ಗಳನ್ನ ಭಾಗವಹಿಸ್ಕೊಂಡು ಬರ್ತದೆ. ಇದಕ್ಕೆ ಡೆಕಾಥ್ಲಾನ್ ಅಂತ ಕರೀತಾರೆ. ಇವರು ಕೂಡ ನೋಡಿ NIS ಬರ್ತಾರೆ. ಕ್ರೀಡಾಪಟುಗಳಿಗೆ ಮೇಲಾಟಗಳಲ್ಲಿ ತರಬೇತುದಾರರಾಗಿ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಿದ್ದಾರೆ. ಇವರು ಕೂಡ ನಮ್ಮ ರಾಷ್ಟ್ರೀಯ ಕ್ರೀಡಾಪಟು. ಓಕೆ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಯಾರು ಮಾಡೋದು? ಹೆನ್ರಿ ರೆಬೆಲ್ಲೋ ಯಾರು ಆಗ್ತೀರಾ? ಓದಕ್ ಬರಲ್ಲ ಕನ್ನಡ? ಬಾಯ್ಸ್ ಓದೋ ಇನ್ನೊಬ್ರು, ನೀನೇ ಓದು. ಹೆನ್ರಿ ರೆಬೆಲ್ಲೋ. ಜೋನಾಥನ್ ಎಡ್ವರ್ಡ್ ಅಲ್ಲ? ಜೋನಾಥನ್ ಡೇವಿಡ್ ಎಡ್ವರ್ಡ್ ಅವರು ಬ್ರಿಟಿಷ್ ತ್ರಿವಿಧ ಜಿಗಿತಗಾರ. ಇವರು 10/5/1966ರಲ್ಲಿ ಲಂಡನ್ನಲ್ಲಿ ಜನಿಸಿದರು. ಇವರು ಒಲಿಂಪಿಕ್ಸ್, ಕಾಮನ್ವೆಲ್ತ್, ಯುರೋಪಿಯನ್ ವರ್ಲ್ಡ್ ಚಾಂಪಿಯನ್, ಯುರೋಪಿಯನ್ ಕಪ್, ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್, ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇವರು 1995ರಲ್ಲಿ ವಿಶ್ವ ದಾಖಲೆಯನ್ನು ತ್ರಿವಿಧ ಜಿಗಿತದಲ್ಲಿ ನಿರ್ಮಿಸಿದ್ದಾರೆ. ಇವರ ವೈಯಕ್ತಿಕ ಉತ್ತಮ ಜಿಗಿತ 18.29 ಮೀಟರ್ ವಿಶ್ವ ದಾಖಲೆಯಾಗಿದೆ. ಇವರು 100 ಮೀಟರ್ನಲ್ಲಿ 10.48 ಮೀಟರ್ ಮತ್ತು ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ 7.41 ಮೀಟರ್ ದೂರವನ್ನು ಕ್ರಮಿಸಿದ್ದಾರೆ.
ಜೊನಾಥನ್ ರವರು ಕ್ರೀಡಾಜೀವನದಿಂದ ನಿವೃತ್ತರಾದ ಮೇಲೆ ಮೇಲಾಟಗಳ ವೀಕ್ಷಕ, ವಿವರಣೆಗಾರ ಮತ್ತು ದೂರದರ್ಶನ ನಿರೂಪಕರಾಗಿ ಬಿಬಿಸಿ ಮತ್ತು ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಭೌತಶಾಸ್ತ್ರ ಪದವೀಧರರಾಗಿದ್ದಾರೆ. ಇವರಿಗೆ ಯುಕೆಯ ಅಲಿಸ್ಟರ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಓಕೆ, ಜೊನಾಥನ್ ಎಡ್ವರ್ಡ್ ಎಷ್ಟರಲ್ಲಿ ಜನಿಸಿಟ್ರೆ 10/5/1966. ಇವರು ನಡೆದಲ್ಲಿ 1995ರಲ್ಲಿ ವಿಶ್ವ ದಾಖಲೆ ತ್ರಿವಿಧ ಜಿಗಿತವನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಅತ್ಯಂತ ಹೆಚ್ಚು ದೂರವನ್ನ ಜಿಗಿತ ಮಾಡಿ ದಾಖಲೆಯನ್ನ ನಿರ್ಮಿಸಿರ್ತಾರೆ. ಇವರು ಕೊನೆಗೆ ಏನಾಗುತ್ತೆ ಅಂದ್ರೆ ನಿವೃತ್ತಿ ನಂತರ ಏನಾಗುತ್ತೆ ಅಂದ್ರೆ ಈ ನ್ಯೂಸ್ ಹೇಳ್ತಾರೆ ನೋಡಿಲ್ಲ, ಈಗ ಕ್ರಿಕೆಟ್ ಅಲ್ಲಿ ಕಾಮೆಂಟ್ರಿ ಹೇಳ್ತಾರಲ್ಲ, ಹಾಗೆ ಏನಾಗುತ್ತೆ ಅಂದ್ರೆ ಈ ಅಥ್ಲೆಟಿಕ್ ಕ್ರೀಡಾಕೂಟದ ಒಬ್ಬ ನಿರೂಪಕರಾಗಿ ಕಾರ್ಯವನ್ನು ನಿರ್ವಹಿಸಿ ಎಷ್ಟರಲ್ಲಿ ಡಾಕ್ಟರೇಟ್ ಬರ್ತದೆ? ಯುಕೆ ಅಲಿಸ್ಟರ್ ವಿಶ್ವವಿದ್ಯಾಲಯ ಅವರಿಗೆ ಏನಾಗುತ್ತೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಬಿಟ್ಟು ಗೌರವಿಸ್ತಾರೆ. ಇದು ಒಂದು ತ್ರಿವಿಧ ಜಿಗಿತದ ಜಿಗಿತಗಾರರ ಇತಿಹಾಸ. ಓಕೆ, ಪ್ರಶ್ನೋತ್ತರ ಹೇಳಿ ನೋಡೋಣ, ಹೇಳ್ತೀರಲ್ವಾ? ತ್ರಿವಿಧ ಜಿಗಿತ ಎಂದರೆ ಡ್ಯಾಶ್ ಜಿಗಿತಗಳು. 3 ಜಿಗಿತಗಳು ಯಾವ್ಯಾವು? ಹಾಫ್ ಸ್ಟೆಪ್ ಮತ್ತೆ ಜಂಪ್ ಜಿಗಿತಗಳು. ಜಿಗಿತದ ಗುಂಡಿಯ ಉದ್ದ ಡ್ಯಾಶ್ ಮೀಟರ್ ಇರುತ್ತದೆ. ಬರ್ತೀನಲ್ಲ, 9 ರಿಂದ 12 ಮೀಟರ್ ಉದ್ದ ಇರುತ್ತದೆ. ಜಿಗಿತಕ್ಕೆ ಡ್ಯಾಶ್ ಮಾರ್ಗವನ್ನು ಬಳಸುತ್ತಾರೆ. ಯಾವ ಮಾರ್ಗ? ಓಡುವ ಮಾರ್ಗ. ಓಡುವ ರನ್ವೇ ಇದೆಯಲ್ಲ, ಓಡುವ ಮಾರ್ಗವನ್ನ ಬಳಸುತ್ತಾರೆ. ಜಿಗಿಯುವಾಗ ಟೇಕಪ್ ಡ್ಯಾಶ್ ಅನ್ನು ತುಳಿಯಬಾರದು. ಟೇಕಪ್ ಬೋರ್ಡ್ ತುಳಿಬಹುದು, ಗೆರೆನ ತುಳಿಬಾರದು. ಓಕೆ, ನೆಕ್ಸ್ಟ್ ಆಯ್ಕೆ ಮಾಡಿ. ತ್ರಿವಿಧ ಜಿಗಿತದಲ್ಲಿ ಆಫ್ ಎಂದರೆ ಏನ? ನಿಲ್ಲುವುದು, ಓಡುವುದು, ನೆಗೆದು, ಆರುವುದು. ಏನ? ನೆಗೆದು. ಓಕೆ, ಹೆನ್ರಿ ರೆಬೆಲ್ ಅವರು ಡ್ಯಾಶ್ ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿರುತ್ತಾರೆ. ಎಷ್ಟು? 15.29. ಮಯೂಕ ಜಾನ್ ಡ್ಯಾಶ್ ರಾಜ್ಯದವರು? ಕೇರಳ. ಬಾಯ್ಬಿಟ್ರಿ ಸ್ವಲ್ಪ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ತ್ರಿವಿಧ ಜಿಗಿತದ ಓಡುವ ಮಾರ್ಗವನ್ನು ಹೇಗೆ ರಚಿಸಿರಬೇಕು? ನೋಡಿ, ಇಲ್ಲೇ ಇದೆಯಲ್ಲ, ಓಡುವ ಮಾರ್ಗ ಹೇಗಿರ್ಬೇಕು ಅಂತ. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರಬೇಕು. ಒಂದು ವಾಕ್ಯದಲ್ಲಿ ಇರುವಂತದ್ದು. ನೆಕ್ಸ್ಟ್, ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ಚಿರುತ್ತಾರೆ? ಬಿಳಿ ಬಣ್ಣ. ಬಾಯ್ಬಿಡ್ರಿ, ಗೊತ್ತಿದೆ. ನೆಕ್ಸ್ಟ್, ತ್ರಿವಿಧ ಜಿಗಿತದ ಹಲಗೆಯು ಯಾವ ಆಕಾರದಲ್ಲಿರುತ್ತದೆ? ಆಯತ ಆಕಾರದಲ್ಲಿ ಇರುತ್ತದೆ. ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲವೆಷ್ಟು? ಓಡುವ ಮಾರ್ಗ ಬರ್ತಿದ್ದಾರ 1.22 ಮೀಟರ್. ಬಹಳ ಸರಳ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿದ್ದರೆ ವಿವಿಧ ಜಿಗಿತದ ಯಾವುದಾದರೂ 3 ನಿಯಮಗಳನ್ನು ತಿಳಿಸಿ. ಓದು ನೋಡೋಣ ಯಾರು? ನಿಯಮಗಳು. ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ, ಅಂದರೆ ಆಫ್, ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿ ಇರಬೇಕು. ನಿಯಮ 1. ಎರಡನೇದು, ಟೇಕಪ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿಯ ಒಳಗಿರುವ ಟೇಕಪ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಸುತ್ತಿನಲ್ಲಿ ಜಿಗಿತಗಾರನಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುವುದು. ತ್ರಿವಿಧ ಜಿಗಿತದ ಯಾವುದಾದರೂ 3 ಅಕ್ರಮಗಳು, ಅದು ವಿರುದ್ಧವಾಗಿರುವವೇ ಅಕ್ರಮಗಳು 4 ಇದೆ ನೋಡಿ. ಜಿಗಿಯುವ ರೀತಿಯ ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕಪ್ ಗೆರೆಯನ್ನು ತುಳಿಯಬಾರದು. ಟೇಕಪ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು.
ಅಕ್ರಮದಲ್ಲಿರುವಂತ. ನೆಕ್ಸ್ಟ್, ತ್ರಿವಿಧ ಜಿಗಿತದ ಅಂಕಣದ ರಚನೆ ಮಾಡಿ ಅಳತೆಯನ್ನು ಬರೆಯಿರಿ. ಉದ್ದ ಎಷ್ಟಿರುತ್ತೆ, ರನ್ವೇ ಎಷ್ಟಿರುತ್ತೆ, 40 ಮೀಟರ್ ಇರುತ್ತೆ, ಅಗಲ ಎಷ್ಟಿರುತ್ತೆ, 1.22 ಮೀಟರ್ ಇರುತ್ತೆ. ಗುಂಡಿಯ ಅಗಲ ಎಷ್ಟಿರುತ್ತೆ, ಅಗಲ 2.75 ಇಂದ 3 ಮೀಟರ್ ಇರುತ್ತೆ. ನೆಕ್ಸ್ಟ್ ಉದ್ದ ಎಷ್ಟಿರುತ್ತೆ, 9 ರಿಂದ 12 ಮೀಟರ್ ಉದ್ದ ಇರುತ್ತೆ ಅಷ್ಟೇ. ಅದು ಚಿತ್ರ ಬರೆಯುವಂಥದ್ದು. ಅರ್ಥ ಆಯ್ತಾ? ನಾಳೆ ಎಲ್ಲ ನೋಟ್ಸ್ ಬರ್ರಿ. ಈ ಕೆಳ ಚಟುವಟಿಕೆ ಕೇಳಲಿ, ಕ್ಲಾಸ್ ರೂಮಲ್ಲಿ ಮಾಡೋದ ಇಲ್ಲ ಫೀಲ್ಡ್ ಅಲ್ಲಿ ಮಾಡೋದ? ಫೀಲ್ಡ್ ಅಲ್ಲಿ ಹೆಂಗ್ ಓಡ್ಬೇಕು, ಹೆಂಗ್ ಜಂಪ್ ಮಾಡ್ಬೇಕು ಅನ್ನೋದ ಫೀಲ್ಡ್ ಅಲ್ಲೇ ಮಾಡೋದು. ಅರ್ಥ ಆಯ್ತಾ? ಓಕೆ,